ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವೀಡಿಯೋಗೆ. ಗಾಡಿ ಡೆಲಿವರಿ ವ್ಲಾಗ್ ನೆನ್ನೆ ನೋಡಿರ್ತೀರ ಎಲ್ಲರೂ. ಸೊ ನೆನ್ನೆ ಪೂಜೆ ಮಾಡಿಸಿ ಇವತ್ತು ಸಂಡೇ, ಗಾಡಿ ತೊಗೊಂಡಿದ್ದು ಸ್ಯಾಟರ್ಡೆ ನೆನ್ನೆ. ಅದಕ್ಕೆ ರನ್ನಿಂಗ್ ಪೀರಿಯಡ್ ಮಾಡಬೇಕಲ್ವಾ, 500 ಕಿಲೋಮೀಟರ್ಸ್ ಏನೋ ಓಡಿಸ್ಬೇಕು. ಅದಕ್ಕೋಸ್ಕರ ಸುಮ್ಮನೆ ಶಾರ್ಟ್ ರೈಡ್ ಹೋಗೋಣ ಅಂದ್ಬಿಟ್ಟು ದೇವನಹಳ್ಳಿ ಕಡೆ ಹಂಗೆ ಸುಮ್ಮನೆ ಹೋಗ್ತಿದ್ದೀವಿ. ಇದೇ ಪ್ಲೇಸ್ಗೆ ಹೋಗ್ಬೇಕಂತ ಏನು ಪ್ಲ್ಯಾನ್ ಮಾಡಿಲ್ಲ, ಸುಮ್ಮನೆ ಹೋಗ್ತಾ ನೋಡೋಣ ಅಂತ. ಇನ್ನೇನೆಲ್ಲ ನೋಡಿದ್ದೀವಿ ಇಲ್ಲೆಲ್ಲ ಹತ್ತತ್ರ ಏನಿದೆ ಪ್ಲೇಸಸ್ ಎಲ್ಲ, ಸುಮ್ಮನೆ ಏನೋ ಮೈಂಡ್ ರಿಲೀಫ್ ಆಗಲಿ ಅಂದ್ಬಿಟ್ಟು ನಾವು ಹೋಗ್ತಿದ್ದೀವಿ. ಬನ್ನಿ ನೆಕ್ಸ್ಟು ಎಲ್ಲಿ ಹೋಗ್ತೀವಿ ನೋಡೋಣ. ಡೆಲಿವರಿ ವ್ಲಾಗ್ ತುಂಬ ಶಾರ್ಟ್ ಆಗಿತ್ತು, ಅಲ್ಲಿ ಅಷ್ಟೊಂದೇನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೇನು ಮುಂದೆ ಹೋಗ್ತೀವಲ್ಲ ರೈಡ್ಸ್ಗೆ ಅಂದ್ಬಿಟ್ಟು ಅವತ್ತು ನಮಗೂ ಇನ್ನೂ ಟೈಮ್ ಇರಲಿಲ್ಲ ಮಾಡೋಕ್ಕೆ. ಬೇಗ ಡೆಲಿವರಿ ತೊಗೊಂಡು ಬೇಗ ಬಂದ್ವಿ ಮನೆಗೆ. ಸೊ ಅದಕ್ಕೆ ಸುಮ್ಮನೆ ಇವತ್ತು ಪ್ಲ್ಯಾನ್ ಇರಲಿಲ್ಲ ಇದು ಹೋಗೋಕ್ಕೂ, ಸುಮ್ಮನೆ ಫ್ರೀ ಇದ್ವಲ್ಲ ಅಂದ್ಬಿಟ್ಟು ಬಂದ್ವಿ ಅಷ್ಟೇ. ಮತ್ತು ಡೆಲಿವರಿ ವ್ಲಾಗು ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಅಷ್ಟೊಂದೇನು ಚೆನ್ನಾಗಿ ಮಾಡಿಲ್ಲ, ಬಟ್ ಆದರೂ ಕಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು. ನಾವು ಇನ್ನೂ ಸ್ವಲ್ಪ ಬೇಗನೆ ಬಿಡಬೇಕಾಗಿತ್ತು, ಟೈಮ್ ಆಲ್ರೆಡಿ 5:10 5:11 ಆಗಿದೆ. ನಮ್ಮದು ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಎಷ್ಟು 3:30 ಕಾಲ್ ಮಾಡಿ ಈ ಥರ ಹೋಗೋಣ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದು. ಇಲ್ಲಾಂದರೆ ಡೆಸ್ಟಿನೇಷನ್ ಎಲ್ಲ ಮಾರ್ಕ್ ಮಾಡ್ತಿದ್ವಿ ಎಲ್ಲಿ ಹೋಗ್ಬೇಕಂದ್ಬಿಟ್ಟು. ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಗ್ತಿದೆ ಎಲ್ಲಿ ಹೋಗೋದು ಏನು ಮಾಡೋದು ಅಂತ. ಆದರೂ ಒಂದು ಸುಮ್ಮನೆ ರೈಡ್ ಥರ ಆಗುತ್ತಲ್ವಾ. ಮತ್ತು ಇನ್ನೊಂದು ಕ್ಯಾಮ್ರಾ ಆ್ಯಂಗಲ್ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ ಮೋಟೋ ವ್ಲಾಗ್ ಮಾಡ್ತಿರೋದು, ಅದಕ್ಕೋಸ್ಕರ. ನನಗೂ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಸೊ ಹೇಗೆ ಬರ್ತಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ, ಏನಾದರೂ ಅಡ್ಜಸ್ಟ್ ಮಾಡಬೇಕಾ ಇನ್ನೂ ಅಂದ್ಬಿಟ್ಟು. ನಾನು ನೋಡ್ತೀನಿ ಎಡಿಟ್ ಮಾಡುವಾಗ. ಆದರೂ ಇದು ರನ್ನಿಂಗ್ ಪೀರಿಯಡ್ 500 ಕಿಲೋಮೀಟರ್ಸ್ ಯಾವಾಗ ಆಗುತ್ತೆ ಅಂದ್ಬಿಟ್ಟು ಕಾಯ್ತಿದ್ದೀನಿ. ಯಾಕಂದರೆ 4000 RPM ಮೇಲೆ ಹೋಗೋಂಗಿಲ್ಲ, ನಿಧಾನಕ್ಕೆ ಹೋಗೋಕ್ಕೆ ಆಗಲ್ಲ. ಬರೀ 50-60 ಹೋಗಬೇಕು, ಬೋರ್ ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ಬೇಗ ಆಗಲಿ ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ತಾ ಇರೋದು. ಮತ್ತು ನೆಕ್ಸ್ಟ್ ವೀಕ್ ಇನ್ನೊಂದು ರೈಡ್ ಪ್ಲ್ಯಾನ್ ಇದೆ. ಅದೇನಾದರೂ ಆದರೆ 500 ಕಿಲೋಮೀಟರ್ಸು ಕ್ಲಾಕ್ ಆಗುತ್ತೆ. ಹೋಗ್ಬೇಕಾದ್ರೆ ಫಸ್ಟ್ ಸರ್ವಿಸಿಗೆ ತೊಗೊಂಡೋಗ್ಬಿಡ್ಬೋದು. ನೆಕ್ಸ್ಟು ನೋಡ್ತೀರಾ, ನೆಕ್ಸ್ಟು ಎಲ್ಲಿಗೋಗ್ತೀನಿ ಅಂದ್ಬಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ನೆಕ್ಸ್ಟ್ ಸಂಡೇ ಪ್ಲ್ಯಾನ್ ಇದೆ, ನೆಕ್ಸ್ಟ್ ಸ್ಯಾಟರ್ಡೇ ಇಲ್ಲ ಸಂಡೇ ಪ್ಲ್ಯಾನ್ ಇದೆ ಹೋಗೋಕ್ಕೆ. ನೋಡ್ತೀರಾ, ಆ ವ್ಲಾಗು ಬರುತ್ತೆ. ಓಕೆ, ಇವಾಗ ನಂದಿ ಹಿಲ್ಸ್ ರೋಡಿಗೆ ಬಂದಿದ್ದೀವಿ. ಬಟ್ ನಂದಿ ಹಿಲ್ಸ್ಗೆ ಹೋಗೋದು ಡೌಟ್ ಇದೆ, ಯಾಕಂದರೆ ಇಲ್ಲೊಂದು ಪ್ಲೇಸ್ ಇದೆಯಂತೆ, ನಾನು ನೋಡಲಿಲ್ಲ ಅದನ್ನು. ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಯಾವ ಪ್ಲೇಸ್ ಅಂದ್ಬಿಟ್ಟು. ನಂದಿ ಹಿಲ್ಸ್ ರೋಡ್ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ. ಅಲ್ಲಿ ನೋಡಿ, ಅಲ್ಲೇ ಕಾಣ್ತಿದ್ದೀವಿ ಇಲ್ವೋ ಗೊತ್ತಿಲ್ಲ ನಿಮಗೆ. ಬೆಟ್ಟ ಎಲ್ಲ ಕಾಣ್ತಿರುತ್ತೆ ಮೋಸ್ಟ್ಲಿ, ಅದೇ ನಂದಿ ಹಿಲ್ಸು. ಇಲ್ಲೇ ಒಂದು ಯಾವುದೋ ಚೆನ್ನಾಗಿರೋ ಪ್ಲೇಸ್ ಇದೆಯಂತೆ, ನಾನು ನೋಡಿರಲಿಲ್ಲ. ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಬನ್ನಿ. ನಾನಿದು ಎಷ್ಟೋ ವರ್ಷ ಆದಮೇಲೆ ಬರ್ತಿರೋದು ನಂದಿ ಹಿಲ್ಸ್ಗೆ. ಮುಂಚೆ PU ಅಲ್ಲಿದ್ದಾಗ ಅನ್ಸುತ್ತೆ ಬಂದಿದ್ದು, ಸೆಕೆಂಡ್ PU ಇದ್ದಾಗ ಬಂದಿದ್ದು. ಅದಾದಮೇಲೆ ಇವಾಗಲೇ ಬರ್ತಿರೋದು. ಒಂದು 4 ವರ್ಷ ಆಯ್ತು ಅಂದ್ಕೊಳ್ಳಿ. ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ರೋಡ್ ಇಷ್ಟು ಚೆನ್ನಾಗಿರಲಿಲ್ಲ, ಇವಾಗ ರೋಡೆಲ್ಲ ಚೆನ್ನಾಗಾಗಿದೆ. ಗಾಡಿನೂ ತುಂಬ ಆಗಿದೆ, ಬೇಜಾನ್ ಗಾಡಿ ಬರ್ತಿದೆ ಅವಾಗಲಿಂದ. ಸೊ ಮುಂದೆ ನೋಡ್ತಿದ್ದೀರಾ, ಅದೇ ನಂದಿ ಬೆಟ್ಟ. ಮುಂದೆ ಲೆಫ್ಟ್ ಹೋದರೆ ಬೆಟ್ಟದ ಮೇಲಕ್ಕೆ ಹೋಗ್ತೀವಿ. ನಾವಿವಾಗ ರೈಟ್ ಹೋಗ್ಬಿಟ್ಟು ನಾವು ಅಂದ್ಕೊಂಡಿರೋ ಪ್ಲೇಸಿಗೆ ಹೋಗ್ತಿರೋದು. ಚೆನ್ನಾಗಿದೆ, ಒಂಥರ ಗೋಲ್ಡನ್ ಹಾರ್ಸಲ್ಲಿ ಬಂದಿರೋದಕ್ಕೆ ವ್ಯೂ ಚೆನ್ನಾಗಿದೆ ನೋಡೋಕ್ಕೆ. ಸೊ ಇದು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ವಿಶ್ವೇಶ್ವರಯ್ಯ ಅವ್ರ ಮನೆ. ಅವ್ರು ಹುಟ್ಟಿದ ಜಾಗಕ್ಕೋ ಏನೋ ಗೊತ್ತಿಲ್ಲ, ಬಟ್ ವಿಶ್ವೇಶ್ವರಯ್ಯ ಮನೆ ಅಂತಾರೆ. ಅಲ್ಲಿಗೆ ಹೋಗ್ತಿರೋದು. ಇದು ಬಂದು ನಂದಿ ಹಿಲ್ಸ್ಗೆ ಹೋಗ್ತೀವಲ್ಲ, ನಂದಿ ಹಿಲ್ಸಿಗೆ ಲೆಫ್ಟ್ ತೊಗೊಬೇಕು ನಾವು. ರೈಟ್ ತೊಗೊಂಡು ಭೋಗನಂದೇಶ್ವರ ದೇವಸ್ಥಾನ ಬರುತ್ತೆ ಅಲ್ವಾ, ಅಲ್ಲಿ. ಇದು ಭೋಗನಂದೇಶ್ವರ ದೇವಸ್ಥಾನ ರೈಟ್ ಸೈಡ್ ನೋಡ್ತಿರ್ಬೋದು. ನಾವಿರೋದು ಬ್ಯಾಕ್ ಸೈಡಲ್ಲಿ ನೋಡಿ. ಇದು
ಇಲ್ಲಿಂದ ಬಂದರೆ ನಿಮ್ಗೆ ಆರಾಮಾಗಿ ಅದು ಮ್ಯಾಪಲ್ಲಿ ಹಾಕ್ಕೊಂಡ್ರೆ ತೋರಿಸುತ್ತೆ ಕರೆಕ್ಟಾಗಿ ಎಲ್ಲಿದೆ ಅಂದ್ಬಿಟ್ಟು. ನೋಡಿ ಟೆಂಪಲ್ನ ಒಂದು ರೌಂಡ್ ಸುತ್ತಾಕ್ದಂಗೆ ಆಯಿತು. ಇದು ಎಂಟ್ರೆನ್ಸು ಟೆಂಪಲ್ದು. ಟೆಂಪಲ್ ಎಂಟ್ರೆನ್ಸಿಂದ ಇಲ್ಲಿ ಲೆಫ್ಟ್ ತೊಗೊಬೇಕು. ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಇಲ್ಲಿ. ಭೋಗನಂದೇಶ್ವರಾಗೆಲ್ಲ ಎಷ್ಟೊಂದು ಸಲ ಬಂದಿದ್ದೆ, ಬಟ್ ಇವಾಗ ಹೋಗ್ತಿರೋ ಜಾಗಕ್ಕೆ ಫಸ್ಟ್ ಟೈಮ್ ಹೋಗ್ತಿರೋದು. ಬನ್ನಿ ಹೆಂಗಿದೆ ಅಂದ್ಬಿಟ್ಟು ನೋಡೋಣ. ರೋಡ್ ಮಾತ್ರ ಸಕ್ಕತ್ತಾಗಿದೆ. ಇದು ಮಳೆ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಮಳೆ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀವಿ. ನನಗನ್ನಿಸ್ದಂಗೆ ಇವ್ರು ಹೋಗ್ತಿರೋದೆಲ್ಲ ಈ ಲೆಫ್ಟ್ ತೊಗೊಬೇಕು. ಇನ್ನೊಂದು 1.5 ಕಿಲೋಮೀಟ್ರ್ ಇರ್ಬೋದು ಮನೆಗೆ. ಅಲ್ಲಿ ಹೋಗ್ತಿರೋರೆಲ್ಲ ಅಲ್ಲಿಗೆ ಅನಿಸುತ್ತೆ. ಬಟ್ ಈ ಜಾಸ್ತಿ ಜನ ಬರೋಲ್ಲ ಇಲ್ಲಿ. ನನಗೂ ಇವತ್ತೇ ಗೊತ್ತಾಗಿದ್ದು, ನನ್ನ ಫ್ರೆಂಡ್ ಹೇಳಿದ್ದಕ್ಕೆ. ಇಲ್ಲಿ ಜಾಸ್ತಿ ಜನ ಹೋಗಲ್ಲ ಅನ್ಸುತ್ತೆ ನನಗೆ ಅನ್ನಿಸ್ದಂಗೆ. ಸೊ ಇದವ್ರದ್ದು ಸಮಾಧಿ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ. ಅವ್ರ ಮನೆ ಬಂದ್ಬಿಟ್ಟು ಇದ್ರ ಹಿಂದೆ ಇರೋದು. ಅದು ಕ್ಲೋಸ್ ಆಗಿದೆ. ನಾವು ಬಂದಿರೋದು 6:10 ಆಗಿತ್ತು. 6ಗೆಲ್ಲ ಕ್ಲೋಸ್ ಆಗುತ್ತಂತೆ. ಇದು ಇನ್ನೇನು ಕ್ಲೋಸಿಂಗ್ ಟೈಮು. ನಾವೇ ಅನಿಸುತ್ತೆ ಲಾಸ್ಟಲ್ಲಿ ಬಂದಿದ್ದು. ಬಟ್ ಚೆನ್ನಾಗಿದೆ, ಒಂಥರ ಪಾರ್ಕ್ ಥರ ಮಾಡಿದ್ದಾರೆ. ಮನೆ ಪಕ್ಕದಲ್ಲೇ ಇರೋದು. ಅದ್ರ ಪಕ್ಕದಲ್ಲೇ ಯಾರಾದರೂ ಹೋಗಂಗಿದ್ರೆ 6 ಗಂಟೆ ಒಳಗೆ ಹೋಗಬೇಕು. ಬೆಳಗ್ಗೆ 9 ಗಂಟೆಗೆ ಓಪನ್ನು. ನೋಡಿ ಇದೆಲ್ಲ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ ನೋಡೋಕ್ಕೆ. ನಾವು ನಮಗೇನು ಬೇಜಾರಾಗಲಿಲ್ಲ. ನಮಗೊಂಥರ ರೈಡ್ ಥರ ಆಗಬೇಕಿತ್ತು, ಅದಾಯಿತು. ಅದಕ್ಕೆ ಇದನ್ನು ಮುಗಿಸ್ಕೊಂಡು ಇದನ್ನು ನೋಡಿ ಆಮೇಲೆ ನೆಕ್ಸ್ಟ್ ಒಂದು ಲೊಕೇಶನ್ಗೆ ಹೋಗ್ತೀವಿ. ನೋಡಿ ಅದು ಹೇಗಿದೆ ಪ್ಲೇಸಸ್. ಸೊ ಈ ಪ್ಲೇಸ್ ಬಂದು ನಾವು ಮತ್ತೆ ಮನೆಗೆ ರಿಟರ್ನ್ ಹೋಗಬೇಕಾದ್ರೆ ಆನ್ ದಿ ವೇನೇ ಕಾಣಿಸಿದ್ದು. ಸುಮ್ಮನೆ ರ್ಯಾಂಡಮ್ ಪ್ಲೇಸಲ್ಲಿ ನಿಲ್ಲಿಸಿದ್ವಿ. ಚೆನ್ನಾಗಿತ್ತು ಪ್ಲೇಸ್ ಅಂದ್ಬಿಟ್ಟು. ರೈಟ್ ಸೈಡ್ ನೋಡಿ ಫುಲ್ ಅಡಿಕೆ ಮರ ಇದೆ. ಲೆಫ್ಟ್ ಸೈಡ್ ಫುಲ್ಲು ಒಂಥರ ರಿಸರ್ವಾಯರ್ ಥರ ಇದೆ. ಸುಮ್ಮನೆ ಇಲ್ಲೊಂದು 5 ನಿಮಿಷ ಟೈಮ್ ಪಾಸ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ಲೊಂದು ಸ್ಟಾಪ್ ಹಾಕಿದ್ವಿ. ಜನರು ಸ್ವಲ್ಪ ಜನ ವಾಕಿಂಗ್ ಮಾಡ್ತಿದ್ರು ಅಲ್ಲಿ, ಮತ್ತು ಸ್ವಲ್ಪ ಜನ ಮೀನು ಹಿಡಿತಿದ್ರು. ನೋಡಿ ಪ್ಲೇಸ್ ಫುಲ್ ಕಾಮಾಗಿದೆ. ಆ ಬಿಸಿಲುಗೂ ಇಲ್ಲಿ ಬಂದಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು. ಈ ಬೇಸಿಗೆಯಲ್ಲೂ ನೀರು ನೋಡಿದ್ರೆ ಖುಷಿ ಆಗುತ್ತೆ ಸ್ವಲ್ಪ. ಅದಕ್ಕೆ ಒಂದು 5 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಒಂದು 10 ನಿಮಿಷ ಅಲ್ಲೇ ಚಿಲ್ ಮಾಡಿಬಿಟ್ಟು ಇನ್ನೇನು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಲೇಟ್ ಆಗಿತ್ತು, 6:30 ಏನೋ ಆಗಿತ್ತು ಅಲ್ಲೇ. ಆಮೇಲೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸೊ ಇನ್ನೇನು ಮನೆ ಹತ್ತತ್ರ ರೀಚ್ ಆದ್ವಿ ಮುಗಿಸ್ಕೊಂಡು. ಹೋಗಿದ್ದು ಒಂಥರ ಚೆನ್ನಾಗಿತ್ತು. ಮನೆ ಓಪನ್ ಇರಲಿಲ್ಲ ಅಷ್ಟೇ, ಕ್ಲೋಸ್ ಆಗಿತ್ತು. ಹೋಗಿದ್ದು ಎಷ್ಟು 6 o'clock ಕ್ಲೋಸ್ ಆಗುತ್ತಂತೆ. ಅಷ್ಟರಲ್ಲಿ ಕ್ಲೋಸ್ ಆಗಿತ್ತು. ಸುಮ್ಮನೆ ಅವ್ರದ್ದು ಸ್ಮಾರಕ ನೋಡಿಕೊಂಡು ಬಂದ್ವಿ ಅಷ್ಟೇ. ನಾನು ಹೇಳಿದಾಗೆ ಆವಾಗಲೇ ಇನ್ನೊಂದು ರೈಡ್ ನೆಕ್ಸ್ಟ್ ವೀಕ್ ಹೋಗ್ತೀವಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.